ವಾರ್ತೆಯ ಮುಖ್ಯಾಂಶಗಳು. ರ್ಯಾಪಿಡೋ ಬೈಕ್ಗಳಿಗೆ ಬಾಡಿಗೆ ಹೊಡೆಯಲು ಅವಕಾಶ ಕೊಡಬಾರದೆಂದು ಆಗ್ರಹಿಸಿ ಪೊಲೀಸ್ ಇಲಾಖೆಗೆ ಮನವಿ ನೀಡಿದ ಆಟೋ ಚಾಲಕ ಮಾಲಕರು. ಮನೋವಿಕಾಸ ಸಂಸ್ಥೆ ಮತ್ತು ಈಡರ್ ಗಿವ್ ಫೌಂಡೇಶನ್ ಸ್ವಸಹಾಯ ಸಂಘಗಳ ಬೃಹತ್ ಮಹಿಳಾ ಸಮಾವೇಶ. ಶಿರಸಿಯ ನೀರ್ನಳ್ಳಿ ಸಮೀಪ ಶಿಂಗನಮನೆಯಲ್ಲಿ ವ್ಯಕ್ತಿಯ ಭೀಕರ ಹತ್ಯೆ. ಸಿದ್ದಾಪುರ ಪೊಲೀಸ್ ಕ್ಷಿಪ್ರ ಕಾರ್ಯಾಚರಣೆ, ಮನೆಗೆ ನುಗ್ಗಿ ಮಹಿಳೆಯ ಚಿನ್ನದ ಸರ ಎಗರಿಸಿದ ಚೋರನ ಬಂಧನ. ಶಿರಸಿ ನಗರ ಠಾಣೆ ಪೊಲೀಸರಿಂದ ಅಂತರ್ಜಿಲ್ಲಾ ಕಳ್ಳಿಯ ಬಂಧನ, 9 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ. ಜೂನ್ 27 ಮತ್ತು 28ರಂದು ಕದಂಬ ಮಾರ್ಕೆಟಿಂಗ್ ಸಂಸ್ಥೆಯಿಂದ 13ನೇ ಹಲಸಿನ ಮೇಳ. ಶಂಭುಲಿಂಗ ಹೆಗಡೆ. ಕೆಲವು ದಿನಗಳಿಂದ ಶಿರಸಿಯಲ್ಲಿ ಬಾಡಿಗೆ ಹೊಡೆಯುತ್ತಿರುವ ವೈಟ್ ಬೋರ್ಡಿನಲ್ಲಿರುವ ಬೈಕ್ನಲ್ಲಿ ರ್ಯಾಪಿಡೋ ಮೊಬೈಲ್ ಆಪ್ನಲ್ಲಿ ಬುಕ್ ಮಾಡಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುತ್ತಿದ್ದು, ಬಾಡಿಗೆ ಹೊಡೆಯಲು ಕಾನೂನಿನಲ್ಲಿ ಅವಕಾಶವಿಲ್ಲ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಕೂಡ ಶಿರಸಿಯಲ್ಲಿ ರ್ಯಾಪಿಡೋ ವೈಟ್ ಬೋರ್ಡ್ಗೆ ಬಾಡಿಗೆ ಹೊಡೆಯಲು ಅವಕಾಶ ನೀಡಿದ್ದು ಇರುವುದಿಲ್ಲ ಎಂದು ತಿಳಿಸಿದ್ದು, ಇದರಿಂದ ಸರ್ಕಾರದ ನಿಯಮವನ್ನು ಪಾಲಿಸಿಕೊಂಡು ಬಾಡಿಗೆ ಹೊಡೆದು ಜೀವನ ಸಾಗಿಸುವ ಆಟೋ ವರ್ಗಕ್ಕೆ ತುಂಬಾ ಸಮಸ್ಯೆ ಆಗುವುದರ ಜೊತೆಗೆ ಪ್ರಯಾಣಿಕರಿಗೆ ಕೂಡ ಯಾವುದೇ ಸುರಕ್ಷತೆ ಇರುವುದಿಲ್ಲ ಹಾಗೂ ಶಿರಸಿ ನಗರದ ಸುತ್ತಮುತ್ತಲಿನ ಪ್ರದೇಶವು ಗುಡ್ಡಗಾಡು ಅರಣ್ಯ ಪ್ರದೇಶವಾಗಿದ್ದು, ಅದರಲ್ಲೂ ಮಹಿಳೆಯರನ್ನು ಕರೆದುಕೊಂಡು ಹೋಗುವಾಗ ಲೈಂಗಿಕ ದೌರ್ಜನ್ಯ ನಡೆಯುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆಯಲ್ಲಿ ಶಿರಸಿ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ರ್ಯಾಪಿಡೋ ಬೈಕ್ಗಳು ಬಾಡಿಗೆ ಹೊಡೆಯಲು ಅವಕಾಶ ನೀಡಬಾರದು. ಬಾಡಿಗೆ ಹೊಡೆಯುತ್ತಿರುವ ಬೈಕ್ ಓನರ್ ಹಾಗೂ ಸವಾರನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬೈಕ್ಗಳನ್ನು ವಶಕ್ಕೆ ಪಡೆಯುವಂತೆ ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಶಿರಸಿ ಆಟೋ ಸಂಘದ ಪ್ರಮುಖರ ಜೊತೆಗೂಡಿ ಪೊಲೀಸ್ ವೃತ್ತ ನಿರೀಕ್ಷಕರನ್ನು ಭೇಟಿಯಾಗಿ ಚರ್ಚಿಸಿ ಮನವಿಯನ್ನು ನೀಡಿದರು. ಯಥಾಪ್ರತಿಯನ್ನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಶಿರಸಿಯ ಸಹಾಯಕ ಆಯುಕ್ತರಿಗೆ ಹಾಗೂ ಕಾರವಾರ, ಶಿರಸಿ, ಹೊನ್ನಾವರ, ದಾಂಡೇಲಿ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳಿಗೆ ಮಾಹಿತಿಯನ್ನು ಪೋಸ್ಟ್ ಮುಖಾಂತರ ಕಳುಹಿಸಿಕೊಡಲಾಯಿತು. ಶಿರಸಿಯಲ್ಲಿ ಸಿಪಿಐ ಸಂಪತ್ ಕುಮಾರ್ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಜಿಲ್ಲಾ ಆಟೋ ರಿಕ್ಷಾ ಸಂಘದ ಅಧ್ಯಕ್ಷ ವಿಶ್ವನಾಥ್ ಗೌಡ, ಶಿರಸಿ ಆಟೋ ಸಂಘದ ಪ್ರಮುಖರು ಆದ ಮಹೇಶ್ ಪಟ್ಗಾರ್, ಹಫೀಜ್, ಭಾಸ್ಕರ್ ಕುಂದರ್ಗಿ, ಅಶೋಕ್ ಶೆಟ್ಟಿ, ಅರುಣ್ ಮುಂತಾದವರು ಉಪಸ್ಥಿತರಿದ್ದರು. ಮನೋವಿಕಾಸ ಸಂಸ್ಥೆಯು ಕಳೆದ 23 ವರ್ಷಗಳಿಂದ ಉತ್ತರ ಕನ್ನಡ, ಧಾರವಾಡ, ಉಡುಪಿ, ಶಿವಮೊಗ್ಗ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣದ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿದೆ. ಮಹಿಳಾ ಸ್ವಸಹಾಯ ಸಂಘಗಳ ನಿರ್ಮಾಣ ಮಾಡಿ ಅವರಿಗೆ ಕೌಶಲ್ಯ ತರಬೇತಿಯನ್ನು ಆಯೋಜಿಸಿ ಸ್ವ ಉದ್ಯಮಶೀಲರಾಗಲು ಸಂಸ್ಥೆಯು ಅವಿರತವಾಗಿ ಶ್ರಮಿಸುತ್ತಿದೆ. ಇದರ ಭಾಗವಾಗಿ ಸಂಸ್ಥೆಯು ಸ್ವಸಹಾಯ ಸಂಘದ ಮಹಿಳೆಯರನ್ನು ಒಂದು ವೇದಿಕೆ ಅಡಿಯಲ್ಲಿ ಸೇರಿಸಿ ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಒಂದು ದಿನದ ಮಹಿಳಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಮಾವೇಶದಲ್ಲಿ ಸಂಪನ್ಮೂಲ ವ್ಯಕ್ತಿಗಳ, ಮಹಿಳೆಯರ ಅನುಭವ ಹಂಚಿಕೆ, ಸಂವಾದ ಮತ್ತು ಸ್ವಸಹಾಯ ಸಂಘದಲ್ಲಿ ಸಾಧನೆಯನ್ನು ಮಾಡಿದ ಉದ್ಯಮಶೀಲ ಮಹಿಳೆಯರಿಗೆ ಸನ್ಮಾನ ಸಹ ಇರುತ್ತದೆ. ಸಮಾವೇಶದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿದ್ದಾಪುರ ತಾಲೂಕಾ ಹಾಳದಕಟ್ಟ ನಿವಾಸಿ ಪೂನಂ ಗಣಪತಿ ಶೇಟ್ ಎಂದಿನಂತೆ ತಮ್ಮ ಗಂಡನನ್ನು ಬೀಳ್ಕೊಟ್ಟು ಮನೆ ಬಾಗಿಲು ಹಾಕುತ್ತಿರುವ ವೇಳೆಯಲ್ಲಿ ದಿಢೀರನೆ ಪಕ್ಕದ ತೋಟದ ಕಾಂಪೌಂಡ್ ಜಿಗಿದು ಒಳಬಂದ ದುಷ್ಕರ್ಮಿಯೊಬ್ಬ ಪೂನಂ ಅವರ ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರ ಹರಿದು ಕದ್ದೊಯ್ದ ಪ್ರಕರಣ ಭೇದಿಸಿರುವ ಸಿದ್ದಾಪುರ ಪೊಲೀಸ್ ಇಲಾಖೆ ಚೋರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸಿದ್ದಾಪುರ ತಾಲೂಕಿನ ಕೊಂಡ್ಲಿ ಗ್ರಾಮದ ಮಹೇಶ್ ಹನುಮಂತ ಮಡಿವಾಳ್ ಬಂಧಿತ ಆರೋಪಿಯಾಗಿದ್ದು, ಆತನಿಂದ ಕದ್ದ ಮಾಂಗಲ್ಯ ಸರದ ಭಾಗವನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟಾರ್ ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಲಾಗಿದೆ. ಮಹಿಳೆಯೊಬ್ಬರ ವ್ಯಾನಿಟಿ ಬ್ಯಾಗ್ನಲ್ಲಿದ್ದ ಆಭರಣ ಹಾಗೂ ನಗದನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋದ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಶಿರಸಿ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ರಾಜಾಜಿನಗರ ನಗರದ ಸಂಜನಾ ವೆಂಕಟೇಶ್ ಪಸು ಪಲ್ಲೇಟ್ ಎಂಬ ಅಂತರ ಜಿಲ್ಲಾ ಕಳ್ಳಿಯನ್ನು ಬಂಧಿಸಿದ್ದಾರೆ. ಕಳ್ಳತನದ ಘಟನೆ ಶಿರಸಿ ಬಸ್ ನಿಲ್ದಾಣದಲ್ಲಿ ನಡೆದಿತ್ತು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಹರಿಶಿ ಕಲ್ಗೋಡ್ ನಿವಾಸಿ ಸವಿತಾ ಆನಂದ್ ನಾಯ್ಕ್ 1 ಲಕ್ಷ ಮೌಲ್ಯದ ಚಿನ್ನದ ಸರ, 1 ಕಿವಿಯೋಲೆ, 1 ಕೀಪ್ಯಾಡ್ ಮೊಬೈಲ್ ಹಾಗೂ 8,000 ನಗದು ಸೇರಿ
ಬೈಕ್ನಲ್ಲಿ 1,59,000 ಮೌಲ್ಯದ ಸ್ವತ್ತು ಕಳುವಾಗಿತ್ತು. ಈ ಕುರಿತಂತೆ ಮಹಿಳೆ ಶಿರ್ಸಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಸದ್ರಿ ಬಂಧಿತ ಆರೋಪಿತಳು ಈ ಹಿಂದೆ ಕೂಡ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದು, ಅವಳಿಂದ ಒಟ್ಟು 9 ಲಕ್ಷ ರೂಪಾಯಿ ಮೌಲ್ಯದ 70 ಗ್ರಾಂ ಚಿನ್ನದ ಆಭರಣ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ತಾಲೂಕಿನ ನೀರ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಂಗನ ಮನೆಯಲ್ಲಿ ವ್ಯಕ್ತಿಯೊಬ್ಬನನ್ನು ಭೀಕರ ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಶಿಂಗನ ಮನೆಯ ಪರಮೇಶ್ವರ್ ಬಾಬು ನಾಯ್ಕ್ ಎಂಬಾತ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಈತ ಕೃಷಿ ಕೂಲಿ ಕಾರ್ಮಿಕನಾಗಿದ್ದು ಕೊನೆ ಕೊಯ್ಯುವ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ನಿನ್ನೆ ತಡರಾತ್ರಿ ಸಮೀಪದ ಅರಣ್ಯದಲ್ಲಿ ಈ ಕೊಲೆ ನಡೆದಿದೆ ಎನ್ನಲಾಗಿದ್ದು, ಅದೇ ಊರಿನ ಪರಮೇಶ್ವರ್ ತಿಮ್ಮ ನಾಯ್ಕ್ ಎಂಬ ವ್ಯಕ್ತಿಯೇ ಹತ್ಯೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಹತ್ಯೆಗೀಡಾದವ ಹತ್ಯೆ ಮಾಡಿದ ವ್ಯಕ್ತಿ ಇಬ್ಬರು ಶಿಂಗನ ಮನೆಯವರೇ ಆಗಿದ್ದು, ಆಜುಬಾಜು ನಿವಾಸಿಗಳೆಂದು ಹೇಳಲಾಗುತ್ತಿದೆ. ಅನೈತಿಕ ಸಂಬಂಧವೇ ಹತ್ಯೆಗೆ ಕಾರಣ ಎನ್ನಲಾಗುತ್ತಿದ್ದು, ಹತ್ಯೆಯಾದವನ ಪತ್ನಿ ಜೊತೆ ಆರೋಪಿ ಅನೈತಿಕ ಸಂಬಂಧದಿಂದಾಗಿ ಈ ಕೊಲೆ ನಡೆದಿರುವುದಾಗಿ ಹೇಳಲಾಗುತ್ತಿದೆ. ಹತ್ಯೆಗೀಡಾದವನ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗಿದೆ. ಶಿರ್ಸಿ ಗ್ರಾಮೀಣ ಠಾಣಾ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು, ಈಗಾಗಲೇ ಇಬ್ಬರನ್ನು ತಡರಾತ್ರಿಯೇ ವಶಕ್ಕೆ ಪಡೆದಿದ್ದಾರೆಂದು ಮೂಲಗಳು ತಿಳಿಸಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕದಂಬ ಮಾರ್ಕೆಟಿಂಗ್ ಸಂಸ್ಥೆ ಹಾಗೂ ಇನ್ನಿತರ ಸಂಸ್ಥೆಯ ಸಹಯೋಗದಲ್ಲಿ 2026-27ನೇ ಸಾಲಿನ ಹಲಸಿನ ಮೇಳವನ್ನು ಶಿರಸಿಯ ಕದಂಬ ಆವರಣ ಆಯೋಜಿಸಲಾಗಿದ್ದು, ಈ ಮೇಳದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಜೂನ್ 27ರಂದು ಬೆಳಗ್ಗೆ 10:30ಕ್ಕೆ ನೆರವೇರಿಸಲಿದ್ದಾರೆಂದು ಕದಂಬ ಸಂಸ್ಥೆಯ ಅಧ್ಯಕ್ಷರಾದ ಶಂಭುಲಿಂಗ ಹೆಗಡೆ ನಡುಗೋಡ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕದಂಬ ಸಂಸ್ಥೆಯ ವ್ಯವಸ್ಥಾಪಕರಾದ ವಿಶ್ವೇಶ್ವರ ಭಟ್ ಉಪಸ್ಥಿತರಿದ್ದರು. ನರ್ಸರಿ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು, ನೀವು ಮಾಹಿತಿ ಕೊಡಿ, ನಾವು ಮುಂದಿನ ದಿವಸದಲ್ಲಿ ಅದನ್ನು ಪ್ರತಿಯೊಂದು ಕಟ್ಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ನಿಮ್ಮ ಮುಖಾಂತರ ಪ್ರಚಾರಪಡಿಸಿ ರೈತರಿಗೆ ಯಾರ್ಯಾರಲ್ಲಿ ಒಳ್ಳೊಳ್ಳೆ ತಳಿಗಳು ಹಲಸು ಮಾವು ವಿವಿಧ ತಯಾರಿ ಬರುವಂಥದ್ದು ಅವರು ನಮಗೆ ಪೊಲೀಸ್ ಸ್ಪಂದನೆಗೆ ಒಂದು ವಿಶೇಷವಾಗಿ ಒತ್ತು ಕೊಟ್ಟು ಒಂದು ಬ್ಲಾಕ್ ವಿವರಣೆ ಕೊಟ್ಟು ಮಾಡಬೇಕು ಅಂತ ನಾನು ಕಳಕಳಿ ಏನಂದರೆ, ಬಹುಶಃ ಮುಂದಿನ ದಿವಸ ಅದು ದೊಡ್ಡ ಪ್ರಮಾಣದಲ್ಲಿ ಗುಣಮಟ್ಟದ ಹಲಸಿನ ಗಿಡಗಳು ತಯಾರಾದರೆ ನಮ್ಮ ಈ ಆಂದೋಲನ ಭಾಳ ಯಶಸ್ವಿ. ಹಾಗಾಗಿ